ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕಳೆದ ಒಂದು ಸಂಚಿಕೆಯಲ್ಲಿ ಗೌತಮ ಮಹರ್ಷಿಗಳು ಅಷ್ಟು ದೊಡ್ಡ ತಪ್ಪನ್ನು ಮಾಡಿರುವಂಥ ಅಹಲ್ಯೆಯನ್ನು ಏನು ತಪಸ್ಸಿಗೆ ಕಳಿಸಿರುವಂಥ ತಪಸ್ಸನ್ನು ಮಾಡ್ಕೊಂತಂತಂದು ಹೇಳಿ ತಾವು ಹಿಮಾಲಯಕ್ಕೆ ಹೋಗಿರುವಂಥದ್ದು. ನಂತರ ಏನು ಅಷ್ಟು ತಪಸ್ಸನ್ನು ಮಾಡಿರೋದ್ರಿಂದ ಸಾಕ್ಷಾತ್ ಅವತಾರ ಪುರುಷರಾಗಿರುವಂಥ ಶ್ರೀರಾಮಚಂದ್ರ ಪ್ರಭುವೇ ಆಕೆಗೆ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. ಹಾಗೂ ಆಕೆ ಮಾಡಿರುವಂತಹ ಊಟವನ್ನು ಮಾಡಿಬಿಟ್ಟು ದೇವತೆಗಳು ಕೂಡ ಆಕೆಯನ್ನು ನೋಡಲು ಸಾಧ್ಯ ಇಲ್ಲದೆ ಇರುವಷ್ಟು ತೇಜಸ್ಸನ್ನು ಆಕೆ ಹೊಂದಿದ್ದಾಳೆ ಅಂತ ನಾನು ಪ್ರಸ್ತಾಪ ಮಾಡಿದೆ. ಇಲ್ಲಿ ನಾವೊಂದು ಏನು ತಿಳ್ಕೊಬೇಕಾಗುತ್ತೆ ಅಂತಂದ್ರೆ, ಗೌತಮ ಮಹರ್ಷಿಗಳು ಏನು ಅಹಲ್ಯೆಯನ್ನು ಈ ತರ ತಪಸ್ ಮಾಡು ಅಂತ ಹೇಳಿ ಅವ್ರಿಗೆ ಉಪಕಾರ ಮಾಡಿದಾರ ಅಪಕಾರ ಮಾಡಿದಾರ ಅಂತ ನಾವು ಆಲೋಚನೆ ಮಾಡ್ಕೊಬೇಕಾಗುತ್ತೆ. ಒಂದು ತಪ್ಪ ನಡೆದಿರುತ್ತೆ, ಆ ತಪ್ಪನ್ನು ತಿದ್ದುಕೊಂಡು ಹೇಗೆ ಮನುಷ್ಯರು ಉದ್ಧಾರ ಆಗ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡುತ್ತೆ ನಮ್ಮ ಯಾವುದು ಸನಾತನ ಧರ್ಮ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅವರು ಈ ತರ ಅವ್ರಿಗೆ ತಪಸ್ಸನ್ನು ಮಾಡುವಂತ ಹೇಳದೇ ಇದ್ದಿದ್ರೆ ಅಂತಂದ್ರೆ ಮೇಲ್ಗಡೆ ಶಿಕ್ಷೆ ತರ ಕಾಣಿಸುತ್ತೆ. ಇದರಿಂದ ಎಷ್ಟು ಒಳ್ಳೆ ಪ್ರಯೋಜನ ಆಯ್ತಲ್ವಾ. ಪಂಚಮಹಾಕನ್ಯೆಯರಲ್ಲಿ ಒಂದು ಸ್ಥಾನವನ್ನು ಅಹಲ್ಯೆ ಮಾತೆಗೆ ನೀಡಲಾಗಿದೆ ಅಂತಂತಂದು ನಾನು ಕಳೆದ ಒಂದು ಸಂಚಿಕೆಯಲ್ಲೇ ತಿಳಿಸ್ಕೊಟ್ಟೆ. ಈ ಗೌತಮ ಮಹರ್ಷಿಗಳು ನಮಗೆ ತಿಳಿದಿರುವಂತೆ ಸಪ್ತರ್ಷಿಗಳಲ್ಲಿ ಒಬ್ಬರು. ಇವರ ಸಾಧನೆ ಅಸಾಧಾರಣವಾಗಿರುವಂಥವ್ರು. ಅಪಾರ ಕರುಣೆ ಇರುವಂಥ ಗೌತಮ ಮಹರ್ಷಿಗಳ ಪಾದ ಪದ್ಮಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ 4 ವಾಕ್ಯಗಳ ಕುಸುಮಗಳನ್ನು ಆ ಮಹರ್ಷಿಗಳ ಪಾದಕ್ಕೆ ನಾನು ಸಮರ್ಪಣೆ ಮಾಡಬೇಕು ಅಂತಂದು ಗೌತಮ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ಅವರು ಎಷ್ಟು ಸೃಷ್ಟಿಗೆ ಉಪಕಾರ ಮಾಡಿದ್ದಾರೆ, ಇವಾಗಲೂ ಹೇಗೆ ಜೀವಂತವಾಗಿದ್ದಾರೆ, ಅವ್ರು ಮಾಡಿರುವಂಥ ಕೆಲಸದಿಂದ ನಾವು ಮಾನವ ಕೋಟಿ ಎಷ್ಟು ಏನು ಅವರಿಂದ ಪ್ರಯೋಜನ ಪಡ್ಕೊಳ್ತಾ ಇದೆ ಅಂತಂತಂದು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ಋಷಿಯು ಒಬ್ಬ ವಸಿಷ್ಠ ಮಹರ್ಷಿಗಳಾಗಿರ್ಬೋದು, ವಿಶ್ವಾಮಿತ್ರರಾಗಿರ್ಬೋದು, ಅಗಸ್ತ್ಯ ಮಹರ್ಷಿಗಳಾಗಿರ್ಬೋದು, ಕಪಿಲ ಮಹರ್ಷಿಗಳಾಗಿರ್ಬೋದು, ಮತ್ತೆ ಇನ್ನೂ ಬಹಳ ಋಷಿಗಳು. ಆ ಋಷಿಗಳ ಹೆಸರು ಹೇಳೋದಕ್ಕೆ ಇಡೀ ಭೂಮಂಡಲವನ್ನು ಏನು ಭಗವಂತನ ಗುಣಗಾನ ಮತ್ತು ಋಷಿಗಳನ್ನು ಹೇಳೋಲು ಇಡೀ ಭೂಮಂಡಲವನ್ನೇ ಒಂದು ಪುಸ್ತಕ ತರ ಮಾಡಿಬಿಟ್ಟು ಸಮುದ್ರವನ್ನೇ ಇಂಕ್ ತರ ಮಾಡಿದ್ರು ಆಗೋದಿಲ್ಲ ಅಂತಂತಂದು ಒಬ್ಬ ಕವಿ ಹೇಳಿರ್ತಾರೆ. ಆ ಥರ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥ ಋಷಿಗಳ ಹೆಸರನ್ನು ಹೇಳೋಷ್ಟು ನನ್ಗೆ ಜ್ಞಾನ ಇಲ್ಲ ಅಂತ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೋಡ್ರಿ, ಏನು ಈಗಿನ ಕಾಲದ ಮಕ್ಕಳು ತಿಳ್ಕೊಬೇಕಾಗಿರುವಂಥದ್ದು ಅಹಲ್ಯ ಮತ್ತು ಗೌತಮರ ಒಂದು ಅನ್ಯೋನ್ಯವಾಗಿರುವಂತಹ ಸಂಸಾರದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಪ್ರೀತಿ ಅನ್ನುವಂಥದ್ದು ಏನು ಅವರು ಅಂದವಾಗಿದ್ದಾಗಲೋ ಇಲ್ಲ ಅಂತಂದ್ರೆ ವಯಸ್ಸಲ್ಲಿದ್ದಾಗಲೋ ಅಲ್ಲದೆ ಅದು ಪರ್ಮನೆಂಟ್ ಆಗಿ ಹೇಗಿರುತ್ತೆ, ನಮ್ಮ ಸನಾತನ ಧರ್ಮದ ಒಂದು ವೈಶಿಷ್ಟ್ಯತೆಯನ್ನು ಕೂಡ ನಾನು ತಿಳಿಸ್ಕೊಡಲು ಪ್ರಯತ್ನ ಪಟ್ಟೆ. ಈ ಗೌತಮ ಮಹರ್ಷಿಗಳ ಒಂದು ಚರಿತ್ರೆಯನ್ನು ನಾವು ತಿಳ್ಕೊಬೇಕು ಅಂತಂದ್ರೆ, ಒಂದಾನೊಂದು ಕಾಲದಲ್ಲಿ ಯುಗ ಸಂಧಿ ಅಂತ ಆಗುತ್ತೆ. ಒಂದು ಯುಗದಿಂದ ಇನ್ನೊಂದು ಯುಗ ಬರುತ್ತೆ. ಆ ಯುಗ ಸಂಧಿಯಲ್ಲಿ 12 ವರ್ಷಗಳ ಕಾಲ ಭೀಕರವಾಗಿರುವಂತ ಕ್ಷಾಮ ಬರುತ್ತೆ. ಆಗ ಮಹರ್ಷಿಗಳು ಮತ್ತೆ ಇರುವಂತಹ ಜನರು ಏನ್ ಮಾಡ್ತಾ ಇರ್ತಾರೆ, ಬಹಳ ಜನ ಹಸುವಿನಿಂದ ಸತ್ತೋಗ್ತಾ ಇರ್ತಾರಂತೆ. ಅಲ್ಲಿ ಏನು ಒಂದು ಎಲೆ ಸಿಕ್ಕಿದ್ರೆ ಸಾಕಪ್ಪ, ಒಂದೇ ಒಂದು ಪರ್ಣ ಸಿಕ್ಕಿದ್ರೆ ಸಾಕು ಅಂತಂತ ತಿನ್ನುವಂತ ಒಂದು ಅಷ್ಟು ಕ್ಷಾಮ ಬಂದಿರುವಂತ ಸಂದರ್ಭದಲ್ಲಿ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಅವರು ಪ್ರತಿನಿತ್ಯವೂ ಏನೋ ಶಿವನ ಆರಾಧನೆ ಮಾಡಿ ಅಷ್ಟು ತಪಸ್ಸನ್ನು ಮಾಡಿರ್ತಾರೆ. ಇಂದ್ರ ಹೇಳ್ತಾನಲ್ವಾ, ದೇವತೆಗಳು ಮತ್ತು ದಾನವರನ್ನು ನಿಗ್ರಹಿಸುವಂತ ತಪಶಕ್ತಿ ಇದೆ. ಆತನ ತಪಸ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ ನಾನು ಅಹಲ್ಯ ಬಗ್ಗೆ ಇಷ್ಟು ಅಪಚಾರ ಮಾಡಿದ್ದೀನಿ, ಶಾಪ ಕೊಟ್ರೆ ಆತನ ಒಂದು ತಪಸ್ಸು ಒಂದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಲ್ವ. ಇಷ್ಟು ಶ್ರಮ ಇದ್ರೂ ಅವರ ತಪೋ ಒಂದು ಶಕ್ತಿಯಿಂದ ಅವರ ಆಶ್ರಮ ಮಾತ್ರ ಯಾವುದಕ್ಕೂ ಕೊರತೆ ಇಲ್ಲದೆ, ಅಂತಂದ್ರೆ ಕುಡಿಯೋದಕ್ಕೆ ನೀರಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವುದಕ್ಕೂ ಕೊರತೆ ಇರ್ಲಿಲ್ವಂತೆ. ಬೆಳೆಗಳು ಬೆಳೀತಾ ಇರುವಂತೆ, ನೀರಿದೆಯಂತೆ, ಮಳೆ ಬರ್ತಾ ಇದೆಯಂತೆ ಆ ಆಶ್ರಮದಲ್ಲಿ. ಇದು ತಪಸ್ವಿಗಳಿಗೆ ಇರುವಂತ ಒಂದು ಶಕ್ತಿ. ಈ ತಪಸ್ವಿಗಳು ಇಷ್ಟು ತಪಸ್ಸಿದ್ದಾಗ
ಏನು ಗೌತಮ ಮಹರ್ಷಿಗಳು ಬ್ರಾಹ್ಮಣರೇ. ಉಳಿದಿರುವಂತಹ ಬ್ರಾಹ್ಮಣರು ಮತ್ತಷ್ಟು ಬೇರೆ ಬೇರೆ ವರ್ಣದವರು ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಏನು ನಿಧಾನಕ್ಕೆ ಈ ತರ ಇವರ ಆಶ್ರಮ ಪುಷ್ಕಲವಾಗಿದೆ ಅಂತಂತಂದು ಏನು ಬರ್ತಾ ಇದ್ರಂತೆ. ಅಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಯಾವುದೇ ಕೊರತೆ ಇಲ್ಲ, ನಾವು ಪ್ರಾಣ ಉಳಿಸ್ಕೋಣ ಅಂತಂತಂದು ಲಕ್ಷಾಂತರ ಜನ ಎಲ್ಲಿಗೆ ಬರ್ತಾರಂತೆ, ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರಂತೆ. ಅಂತಂದ್ರೆ ಎಷ್ಟು ವರ್ಷಗಳ ಕಾಲ, 12 ವರ್ಷಗಳ ಕಾಲ ಅವರನ್ನೆಲ್ಲ ಪೋಷಿಸಿದಾರಂತೆ ಗೌತಮ ಮಹರ್ಷಿ ಮತ್ತು ಅಹಲ್ಯ ಮಾತೆ. ಅವ್ರಿಗೆ ಇವೆಲ್ಲ ಯಾಕಪ್ಪ, ದಿನಾನು ಅಂತಂದ್ರೆ ಒಂದು ದಿನ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂತಂದ್ರೆ, ಅತಿಥಿಗಳು ಬಂದ್ರು ಅಂತಂದ್ರೆ ಅವ್ರನ್ನ ಮೈಂಟೈನ್ ಮಾಡಿ ಯಾವಾಗ ಹೋಗ್ತಾರಪ್ಪ ಅಂತಂದು ಕಾಯುವಂತ ಈ ಕಾಲದಲ್ಲಿ ಅಷ್ಟು ಲಕ್ಷಾಂತರ ಅತಿಥಿಗಳಿಗೆ ಅವ್ರು ಏನೇನು ಏರ್ಪಾಟ್ ಮಾಡಿದ್ರಂತೆ ಗೊತ್ತಾ. ಅವರು ಗಾಯತ್ರಿ ಮಂತ್ರವನ್ನು ತ್ರಿಕಾಲದಲ್ಲೂ ಅಮ್ಮನವರ ಆರಾಧಕರು ಮತ್ತೆ ಶಿವನ ಆರಾಧಕರು ಕೂಡ ಗೌತಮ ಮಹರ್ಷಿಗಳು. ಅದರಲ್ಲಿ ಭೇದ ಏನು ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ಅವರು ಯಾವ್ಯಾವುದನ್ನ ಆರಾಧನೆ ಮಾಡ್ತಾ ಇದ್ರು ಅಂತಂದು. ಈಗ ಅವ್ರು ಏನ್ ಮಾಡಿದ್ರೆ, ಎಷ್ಟು ಜನ ಬಂತದಂಗೆ ಏನ್ ಮಾಡಿದ್ರಂತೆ, ಗಾಯತ್ರಿ ಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರಂತೆ, ಅಮ್ಮ ನನ್ನ ಹೊಲಗಳಲ್ಲಿ ನಾನು ಪ್ರಾತಃ ಕಾಲ ಸಂಧ್ಯಾ ವಂದನೆಯಲ್ಲಿ ಏನ್ ಮಾಡ್ತೀನಿ, ಬೀಜಗಳನ್ನು ಬಿತ್ತುತ್ತೀನಿ. ನಂತರ ನಾನು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡೋಷ್ಟರಲ್ಲಿ ಆ ಬೆಳೆಗಳು ಬೆಳೆದು ಬಿಟ್ಟು, ಕೊಯ್ಲು ಬಂದ್ಬಿಟ್ಟು, ಫಸಲು ಬಂದ್ಬಿಟ್ಟು ಅವಷ್ಟಕ್ಕಾಗ ಬುಟ್ಟಿಯಲ್ಲಿ ಬಂದ್ಬಿಟ್ಟು ಒಲೆ ಮೇಲೆ ಬೈದು ಬಿಟ್ಟು ಅವರ ಮುಂದೆ ಆಹಾರವಾಗಿ ಪ್ರತ್ಯಕ್ಷ ಆಗುವಂತ ಒಂದು ವರವನ್ನು ನೀಡಮ್ಮ ಅಂತಂತಂದು ತಾಯಿಯನ್ನು ಕೇಳಿದ್ರೆ ತಾಯಿ ತಥಾಸ್ತು ಅಂತಾರಂತೆ. ಅಲ್ಲಿ ಊಟ ಒಂದೇ ಅಲ್ಲ, ಏನೋ ಬಂದಿದ್ದಾರಪ್ಪ, ಏನೋ ಅವ್ರ ಹೊಟ್ಟೆ ತುಂಬೋದಕ್ಕೆ ಒಂದು ಸಾಂಬಾರು, ಒಂದು ಅನ್ನ ಇಷ್ಟ ಹಾಕಿದ್ರೆ ಸಾಕು, ನಾವು ಏನೋ ಫ್ರೀ ಆಗಿ ಆಗ್ತಾ ಇದೀವಿ ಅನ್ನೋಂಥ ಗರ್ವ ಇಲ್ವಂತೆ. ಅಂತಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಕೊಡುವಂಥವನು ಯಾವತ್ತು ಗರ್ವ ಪಡೋದಿಲ್ಲ, ಇಸ್ಕೊಳ್ಳೋ ಅಂಥವ್ನಿಗೆ ನಮಸ್ಕಾರ ಮಾಡುವಂಥದ್ದು ಶಾಸ್ತ್ರ ತಿಳಿದಂಥವ್ರಿಗೆ. ದಾತ ಅಲ್ಲ, ಗ್ರಾಹಕ ಅಂತಂದ್ರೆ ಇಸ್ಕೊಳ್ಳೋ ಅಂಥವನೇ ಬಹಳ ಗ್ರೇಟು ಅಂತಂತಂದು ನಾವು ತಿಳ್ಕೊಬೇಕಾಗುತ್ತೆ. ಯಾರು ಬಲಿಚಕ್ರವರ್ತಿಯ ಒಂದು ಕಥೆಯಲ್ಲೂ ಕೂಡ ಮಾನವನ ಮೂರ್ತಿ ಅಷ್ಟು ಚಿಕ್ಕದಾಗಿ ಯಾಕೆ ಬಂದಿರ್ತಾರೆ ಅಂತಂದ್ರೆ, ನಾನು ದಾನ ಕೇಳ್ತಾ ಇದ್ದೀನಿ, ಅವನ ಮುಂದೆ ಬೆಳಿಬಾರ್ದು ಅಂತಂತಂದು ಇಸ್ಕೊಂಡಿರುವಂತ ಕೈಗಳು ಕೆಳಗೆ ಇರುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಇಸ್ಕೊಂಡಿರುವಂತ ಕೈಗೆ ಯಾರು ಬಲಿಚಕ್ರವರ್ತಿ ನಮಸ್ಕಾರ ಮಾಡ್ತಾನೆ, ಅಷ್ಟು ಚಿಕ್ಕ ಮಗು ಬಂದ್ರು ನಮಸ್ಕಾರ ಮಾಡ್ತಾನೆ ಅಂತ ನಾನು ಕೆಲವಷ್ಟು ಸಂಚಿಕೆಗಳ ಹಿಂದೆ ಅದನ್ನ ಬಹಳನೇ ವಿವರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ನೋಡ್ರಿ, ಅಲ್ಲಿ ಏನು ಹೂವಿನ ಗಿಡಗಳು ಮತ್ತೆ ಅಂಟುವಾಳ ಕಾಯಿಗಳ ಗಿಡಗಳಂತೆ, ತರಕಾರಿ ಗಿಡಗಳಂತೆ, ಮತ್ತೆ ಹಣ್ಣಿನ ಗಿಡಗಳಂತೆ, ಯಾವುದಕ್ಕೂ ಕೊರತೆ ಇಲ್ದರೆ ಪ್ರತಿಯೊಂದು ಕುಟುಂಬಕ್ಕೂ ಅಲ್ಲಿ ಏನು ಡೇರಾಗಳನ್ನು ಅಂತಂದ್ರೆ ಶೆಡ್ಗಳನ್ನು ಏರ್ಪಾಟು ಮಾಡಿ, ಅವ್ರೇನು ಇಲ್ಲಪ್ಪ ಭಗವಂತ ನಾಮ ಹೇಳ್ಕೊಳೋದಂತೆ, ಅವ್ರ ಕೆಲಸ ಮಾಡ್ಕೊಳೋದಂತೆ, ಮತ್ತೆ ಹಾಯಾಗಿ ತಿಂದು ಚೆನ್ನಾಗಿ ಸಂತೋಷವಾಗಿ ಯಾರು ಪ್ರಾಣ ಕಳ್ಕೊಂಡಲೆ, ಬರಗಾಲದಲ್ಲಿ ಒಂದಿಷ್ಟು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಅಂತ ಇದ್ರಲ್ಲಿ ಇಷ್ಟು ಸುಖವಾಗಿ ಇಷ್ಟು ಲಕ್ಷಾಂತರ ಜನರು ಗೌತಮ ಮಹರ್ಷಿಗಳ ಒಂದು ತಪಶಕ್ತಿಯಿಂದ ಇದ್ರಂತೆ. ಆಗ ಇಂದ್ರ ಇಂದ್ರ ನಾರದರ ಹತ್ರ ಹೇಳಿ ಕಳಿಸ್ತಾರಂತೆ, ಗೌತಮ ಮಹರ್ಷಿಗೆ ನನ್ನ ಏನು ಅಭಿನಂದನೆ ತಿಳಿಸ್ಕೊಡ್ರಿ, ಇಂತಹ ಬರಗಾಲದಲ್ಲೂ ಇಷ್ಟು ಲಕ್ಷಾಂತರ ಜನರ ಒಂದು ಪ್ರಾಣವನ್ನು ಕಾಪಾಡ್ತಾ ಇರುವಂತ ಗೌತಮರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಡ್ರಿ ಅಂತಂತಂದು ಯಾರು ನಾರದ ಮಹರ್ಷಿ ಹತ್ರ ಇಂದ್ರ ಕಳಿಸ್ಕೊಟ್ಟಾಗ ಈ ಮಾತೆಲ್ಲ ಕೂತ್ಕೊಂಡು ತಿಂತಾ ಇರ್ತಾರಲ್ಲ ಅಂತಂದ್ರೆ ಹೀಗೆ ಅನ್ನಬೇಕು. ದ್ರೋಹಿಗಳಲ್ವಾ ನೋಡ್ರಿ, ಅವ್ರು ಏನೇನ್ ಕೆಲಸ ಮಾಡ್ತಾರೆ ಅಂತಂತ ಏನೋ ಈ ತರ ಹೇಳಿರುವಂತ ಮಾತನ್ನ ಗೌತಮ ಮಹರ್ಷಿ ಹತ್ರ ನಾರದ ಮಹರ್ಷಿ ಬಂದು ಹೇಳ್ತಾರಂತೆ, ನಿನ್ಗೆ ಇಂದ್ರ ಬಹಳ ಮೆಚ್ಕೊಂಡಯ್ಯ, ನಿನ್ನನ್ಗೆ ಅಭಿನಂದನೆ ತಿಳಿಸ್ಕೊಟ್ಟಿದ್ದಾನೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯಂತೆ ಅಂತ ಹೇಳ್ತಾರಂತೆ. ಇದನ್ನ ಕೇಳಿರುವಂತ ಅವ್ರಿಗೆ ಹೊಟ್ಟೆಯಲ್ಲಿ ಗುರಿ ಆಗುತ್ತಂತೆ. ಏನೋ ಗೌತಮನೇ ಗ್ರೇಟಾ, ದೇವರಾಜ ಇಂದ್ರನ ದೃಷ್ಟಿಯಲ್ಲಿ ಬಿದ್ದಿದ್ದಾನ, ನಾವೇ ಬಂದು ದಾನ ತಗೊಂಡ್ಲಿಲ್ಲ ಅಂತಂದ್ರೆ ಇದನ್ಗೆ ಎಲ್ಲಿಂದ ಪ್ರಖ್ಯಾತಿ ಬರ್ತಾ ಇತ್ತು, ಇಷ್ಟೊಂದು ಪ್ರಖ್ಯಾತಿ ಇವನಿಗೆ ಬರಬಾರ್ದು, ಇವನು ಅಹಂಕಾರ ಮುರಿಬೇಕು ಅಂತ ಎಲ್ಲರೂ ಕೂಡ್ಕೊಂಡ್ರಂತೆ. ಅಂತಂದ್ರೆ ಹೊಟ್ಟೆ ಕಿಚ್ಚಿನಿಂದ, ಅಂತಂದ್ರೆ ತಿಂದ ಏನು ತಿಂದ ಮನೆಗೆ 2 ಬಗೆಯೋದು ಅಂತಂತಾರಲ್ವ,
ನಮ್ಮ ಸುತ್ತಮುತ್ತರ ನಾವು ಬಹಳ ಜನನೇ ನೋಡ್ತಾ ಇರ್ತೀವಿ. ಉಪಕಾರ ಮಾಡಿರುವಂಥವ್ರಿಗೆ ಅಪಕಾರ ಮಾಡುವಂಥದ್ದು. ಏನೋ ಇದು ಇವನು ಏನೋ ಇವನನ್ನ ಅಹಂಕಾರ ಮುರಿಬೇಕು, ಈ ಗೌತಮನ್ಗೊಂದು ಗತಿ ಕಾಣಿಸ್ಬೇಕು ಅಂತ ಎಲ್ಲರೂ ಏನ್ ಮಾಡ್ತಾರೆ, ಷಡ್ಯಂತ್ರ ಮಾಡ್ಬಿಟ್ಟು ಒಂದು ಮಾಯಾಗೋವನ್ನು ಸೃಷ್ಟಿ ಮಾಡ್ತಾರಂತ. ಮಾಯಾಗೋವನ್ನು ಸೃಷ್ಟಿ ಮಾಡಿ ಅವರು ಬೆಳೆಸ್ತಾ ಇರುವಂತ ಹೊಲದಲ್ಲಿ ಬಿಟ್ಬಿಟ್ರಂತೆ. ಆಗ ಏನು ಗೌತಮ ಮಹರ್ಷಿಗಳು ಕಾಣೋತರ ಅವ್ರಿಗೆ ಕಾಣೋತರ ಹಸುವನ್ನು ಬಿಟ್ಬಿಟ್ಟು ಬಿಟ್ಟಾಗ ಆ ಗೋವನ್ನು ಹೊಡಿಬಾರ್ದು ಅಂತ ಚಿಕ್ಕ ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಹೇ ಅಂತಂತ ಅದ್ರ ಮೇಲೆ ಹಾಕಿದ್ರಂತಪ್ಪ. ಆ ಹುಲ್ಲಿನ ಒಂದು ಇದಕ್ಕೆ ಯಾವ್ದಾದ್ರು ಒಂದು ಇವೆ ಕೂಡ ಸಾಯೋದಿಲ್ವಲ್ಲ, ಹುಲ್ಲಿನ ಇದಕ್ಕೆ ಹಸುನೇ ಸತ್ತೋಗ್ಬಿಡ್ತಂತೆ. ಎಲ್ಲರೂ ಆ ಘಟನೆ ನಡೆದ ತಕ್ಷಣನೇ ಎಲ್ಲರೂ ಗೌತಮರ ಸುತ್ತ ಸೇರ್ಬಿಟ್ಟು ಗೋಹತ್ಯ ಮಾಡಿರುವಂತವನು ನೀನು ಈ ಆಶ್ರಮದಲ್ಲಿ ಇರ್ಕೂಡ್ದು, ಈ ಆಶ್ರಮದಲ್ಲಿ ಇರ್ಕೂಡ್ದು ಅಂತ ಗೌತಮ ಮಹರ್ಷಿಗಳನ್ನೇ ಆಶ್ರಮದಿಂದ ಹೊರಗಡೆ ಕಳಿಸ್ಬಿಟ್ರಂತೆ. ಇಂಥ ದ್ರೋಹಿಗಳು ಇರ್ತಾರಪ್ಪ. ಇದಕ್ಕಿಂತ ದ್ರೋಹ ಇನ್ನೊಂದಿರುತ್ತಾ? ನಾವು ಪೂಜೆ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ, ನಮ್ಮ ತಾತಂದರು, ಅಜ್ಜಿಯಂದ್ರೆ ಏನು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ನೀನ್ ದೀಪ ಹಚ್ಬೇಕಾದ್ರೆ ಭಗವಂತನ ಹತ್ರ ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ಬೇಡ, ನಿನ್ಗೆ ಉಪಕಾರ ಮಾಡಿರೋಂಥವ್ರು ಮನೆ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ದೀಪ ಹಚ್ಚು ಅಂತ ಹೇಳ್ಕೊಡ್ತಾರೆ ನಮ್ಮ ಹಿರಿಯರು ತಿಳಿದಂಥವ್ರು. ಏನೋ ಒಂದು ಇಷ್ಟು ವರ್ಷಗಳ ಕಾಲ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರುವಂತ ಗೌತಮ ಮಹರ್ಷಿಗಳನ್ನೇ ಆಶ್ರಮದಿಂದ ಹೊರಗಡೆ ಕಳಿಸ್ಬಿಟ್ರಂತೆ. ಅವರು ಹುಚ್ಚರ ತರ ಅಲಿದಾಡ್ತಾ ಇದ್ದಾರಂತೆ. ನಾನಾ ಸಕಲ ದೇವತಾ ಸ್ವರೂಪಿಣಿ ಆಗಿರುವಂತ ಗೋವನ್ನ ಹತ್ಯೆ ಮಾಡಿದ್ದೀನ ಅಂತಂತ ಹುಚ್ಚಿನ ತರ ತಿರುಗ್ತಾ ಕೆಲವಷ್ಟು ತಿಂಗಳ ನಂತರ ಸ್ವಸ್ಥತೆಯನ್ನು ಹೊಂದ್ಬಿಟ್ಟು ನಾನು ಆಶ್ರಮದಲ್ಲಿ ಬರೋದಿಲ್ಲ, ಮಹಾನುಭಾವರೇ ನೀವು ಬನ್ರಿ, ನಾನು ಏನ್ ಮಾಡ್ಬೇಕು ನನಗೆ ತಿಳಿಸ್ಕೊಡ್ರಿ ಅಂತಂತಾರಂತೆ. ದೊಡ್ಡದಾಗಿ ಬಂದ್ಬಿಟ್ಟು ಆ ದ್ರೋಹಿಗಳೆಲ್ಲ, ನೀನ್ ಶಿವನ ಬಗ್ಗೆ ತಪಸ್ಸನ್ನು ಮಾಡು, ಶಿವ ಏನಾದ್ರು ಕಾಣಿಸಿದ್ರೆ ಆತ ಪಾಪಗಳನ್ನೆಲ್ಲನೂ ಕಳಿತಾನೆ ಅಂತಂತಂದು ಹೇಳ್ತಾರಂತೆ. ಅವಾಗ ಏನ್ ಮಾಡ್ತಾರಂತೆ, ಶಿವನ ಬಗ್ಗೆ ಕಠಿಣವಾಗಿ 1 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರಂತೆ. ತಪಸ್ಸನ್ನು ಮಾಡಿದಾಗ ಶಿವ ಪರಮಾತ್ಮ ಪ್ರತ್ಯಕ್ಷ ಆದಾಗ, ಏನಪ್ಪಾ ಬೇಕು ಅಂತಂದ್ರೆ, ನಾನು ಗೋಹತ್ಯೆ ಮಾಡಿದ್ದೀನಿ, ಆ ಗೋವನ್ನು ಬದುಕಿಸು ಅಂತಂದ್ರೆ, ಇಲ್ಲ ನೀನ್ ಗೋಹತ್ಯೆಯನ್ನು ಮಾಡ್ಲಿಲ್ಲ, ಆದ್ರೆ ನೀನ್ ಮಾಡದೇ ಇರುವಂತ ತಪ್ಪಿಗೆ ಬಹಳಾನೇ ಶಿಕ್ಷೆ ಅನುಭವಿಸಿದೆ. ಮುಂದಿನ ದಿನಗಳಲ್ಲಿ ನೀನ್ ಯಾಕೆ ನಿಮ್ಗೆ ಈ ತರ ನಡೆದಿದೆ ಅಂತ ತಿಳಿಸ್ಕೊಡ್ತಾಳೆ ಅಮ್ಮನವರು ಅಂತಂತಂದು ಹೇಳ್ತಾರಂತೆ. ನಾನು ಏನ್ ಮಾಡ್ಬೇಕು ಅಂತಂದ್ರೆ, ನಿನ್ನ ಜಟಾಜೂಟದಲ್ಲಿ ಇರುವಂತ ಗಂಗೆಯನ್ನು ಬಿಡು, ಗಂಗೆಯನ್ನು ಬಿಟ್ರೆ ಏನೋ ಆ ಹಸು ಬತ್ಕೊಳ್ಳುತ್ತೆ ಅಂತ ಹೇಳ್ತಾರಂತೆ. ಆಗ ಪರಮಶಿವ ಏನ್ ಮಾಡ್ತಾರೆ, ತನ್ನ ಜಡೆಯಲ್ಲಿರುವಂತ ಗಂಗೆಯನ್ನು ಬಿಟ್ಟಾಗ ಗೌತಮ ಮಹರ್ಷಿಗಳ ತಪಸ್ಸಿನಿಂದ ಭೂಮಿಗೆ ಬಂದಿರೋದಕ್ಕೆ ಗೋದಾವರಿ ಅಂತ ಕರೀತಾರಂತೆ. ಇಲ್ಲಿ ತ್ರಯಂಬಕೇಶ್ವರದಲ್ಲಿ ಬಾಲ ರೂಪದಲ್ಲಿ ಹುಟ್ಟಿರುವಂತ ಗೋದಾವರಿ ತಾಯಿ ಏನು ಆಂಧ್ರ ಪ್ರದೇಶಕ್ಕೆ ಅನ್ನದಾತನೇ ಆಗಿರ್ತಾಳೆ. ಗೋದಾವರಿ ನದಿ ಬಗ್ಗೆ ಬಹಳಷ್ಟು ಕಥೆಗಳಿದಾವೆ. ಅಲ್ಲಿ ಏನು ಗೋದಾವರಿ ತಾಯಿ ಆ ಟ್ರೈಬಲ್ಸ್ಗೆಲ್ಲ ಈಗಲೂ ಮಾನವ ರೂಪದಲ್ಲಿ ಬಂದು ದರ್ಶನ ಕೊಡ್ತಾಳೆ ಅಂತ ನಾನು ಕೆಲವಷ್ಟು ಸಂಚಿಕೆಗಳಿಂದ ಕೆಳಗೆ ಗಂಗಾಮಾತೆ ಒಂದು ಮಹಿಮೆ ಬಗ್ಗೆ ಹೇಳಬೇಕಾದ್ರೆ ನಾನು ತಿಳಿಸ್ಕೊಟ್ಟಿದ್ದೆ. ಮತ್ತೆ ಹೇಳಿರೋ ವಿಷಯವನ್ನೇ ಹೇಳ್ಕೊಡ್ದಲ್ವ, ಅದಕ್ಕೋಸ್ಕರನೇ ಏನು ಇವಾಗಲೂ ಆ ಗೌತಮ ಮಹರ್ಷಿಗಳು ಮಾಡದೇ ಇರುವಂಥ ತಪ್ಪಿಗೋಸ್ಕರ ತಾವು ಅಷ್ಟು ಕಾಲ ತಪಸ್ಸನ್ನು ಏನ್ ಮಾಡ್ತಾರೆ, ಇಷ್ಟು ಕಾಲ ಘೋರವಾಗಿ ಹುಚ್ಚುತ್ತರ ತಿರುಗಿ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಅಂತಂದ್ರೆ, ನಾನೊಂದು ತಪ್ಪು ಮಾಡದೇ ಇರುವಂತ ತಪ್ಪಿಗೆ ಇಷ್ಟೊಂದು ಶಿಕ್ಷೆಯನ್ನು ಅನುಭವಿಸಿರುವಂತ ಗೌತಮ ಮಹರ್ಷಿಗಳು ಏನು ಶಿವ ಪರಮಾತ್ಮ ಹಿಂಟು ಕೊಡ್ತಾರೆ, ಏನಾಗಿದೆ ಏನು ಅಂತಂತಂದು. ಅವಾಗ ಅವ್ರಿಗೆಲ್ಲರಿಗೂ ನಮಸ್ಕಾರ ಆಗ್ತಾರಂತೆ ಶಿವನ ಹತ್ರ. ತಂದೆ ಅವರು ಈ ತರ ಮಾಡದೇ ಇದ್ದಿದ್ರೆ, ನನ್ನ ಮೇಲೆ ಷಡ್ಯಂತ್ರ ಮಾಡದೇ ಇದ್ದಿದ್ರೆ ನಾನು ನಿನ್ನ ದರ್ಶನ ಮಾಡಿ ಪಡ್ಕೊಂತ ಇದ್ನ, ಅವ್ರು ನಮ್ಗೆ ಉಪಕಾರನೆ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. ಅಂದ್ರೆ ನಮ್ಗೆ ಒಂದು ನೆನ್ಪಿಟ್ಕೋಬೇಕು, ಉಪಕಾರ ಆದ್ರೂ ಅಪಕಾರ ಆದ್ರೂ ಮನುಷ್ಯರು ಮಾಡಿದ್ರೆ ಎಷ್ಟು ಮಾತ್ರನೂ ಮಾಡೋದಕ್ಕಾಗೋದಿಲ್ಲ. ನಮ್ಮನ್ನು ಉದ್ಧಾರ ಮಾಡಬೇಕು, ನಮ್ಮನ್ನ ನಾಶ ಮಾಡಬೇಕು ಅಂದ್ರೆ ಭಗವಂತನ ಕೈಯಲ್ಲೇ ಸಾಧ್ಯ ಆಗುತ್ತೆ. ನಾವು ಒಳ್ಳೇದನ್ನ ಮಾಡ್ತಾ ಇದ್ರೆ ಭಗವಂತ ಉದ್ಧಾರ ಮಾಡ್ತಾನೆ, ಧರ್ಮವನ್ನು ತಪ್ಪಿದ್ರೆ ನಮ್ಮ ನಾಶನವನ್ನು ನಾವೇ ಮಾಡ್ಕೊಂತೀವಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಆಗ ಶಿವನ ಒಂದು ಜಟಾಜೂಟದಿಂದ ಬಂದಿರುವಂತ ನೀರು ಗೋವಿನ ಮೇಲೆ ಹರಿತೋದಂಗೆ, ಗೋವಿನ ಕಲೆ ಬರದ ಮೇಲೆ ಹರಿತೋದಂಗೆ ಆ ಗೋವು ಬದುಕ್ಬಿಟ್ಟು ಬಂತಂತೆ. ಆಗ
ಆಶ್ರಮಕ್ಕೆ ಬಂದಿರುವಂತ ಯಾರು ಗೌತಮರನ್ನು ನೋಡ್ಬಿಟ್ಟು ಅಲ್ಲಿರುವಂತ ತಾಯಿ ಏನು ಗಾಯತ್ರಿ ದೇವಿ ಚಿಕ್ಕದಾಗಿ ನಕ್ಬಿಟ್ಟು ನೀನು ಧ್ಯಾನದಲ್ಲಿ ಕುತ್ಕೊಂಡು ನೋಡು ಅಂತ ಹೇಳ್ತಾರಂತೆ. ಆಗ ಇವ್ರು ಮಾಡಿರುವಂತ ಷಡ್ಯಂತ್ರಗಳೆಲ್ಲವೂ ತಿಳಿಯುತ್ತಂತೆ. ಎಲ್ಲರನ್ನೂ ಕರೆಸ್ಬಿಟ್ಟು ನಾನು ನಿಮ್ಮನ್ನ ಶಪಿಸ್ತಾ ಇಲ್ಲ, ನೀವು ಗಾಯತ್ರಿ ಮಹಾಮಂತ್ರವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ನಿಮ್ಗೆ ಇಷ್ಟು ಕೆಟ್ಟ ಬುದ್ಧಿ ಬಂದಿದೆ. ಇವತ್ತು ನಾನು ಶಾಪವನ್ನು ನೀಡ್ತಾ ಇದ್ದೀನಿ. ಯಾವ ಬ್ರಾಹ್ಮಣ ಕುಲದಲ್ಲಿ ಹುಟ್ಟದಂತವನು 1 ವರ್ಷಗಳ ಕಾಲ ನಿರಂತರ ಗಾಯತ್ರಿಯನ್ನು ಜಪಿಸೋದಿಲ್ಲೋ ನಿಲ್ಸಿರ್ತಾನೋ ಅವನು ಬ್ರಾಹ್ಮಣತ್ವವನ್ನು ಕಳ್ಕೊಂತಾನೆ ಅಂತ ಶಾಪ ಕೊಟ್ಟಿದ್ದಾರಂತೆ. ಈ ಗೋದಾವರಿ ಪ್ರದೇಶದಲ್ಲಿ ಗೌತಮರು ಪಂಚ ಗೋದಾವರಿ ಅನ್ನುವಂಥ ಒಂದು ಅದ್ಭುತವಾಗಿ ಶಕ್ತಿಶಾಲಿಯಾಗಿರುವಂಥ ಪಂಚ ಗೋದಾವರಿ ಅನ್ನುವಂಥ ಸ್ಥಳಗಳು ಎಷ್ಟು ಮಹಿಮೆ ಇರುವಂಥದ್ದು. ಅಮ್ಮನವರ ಒಂದು ವಿಗ್ರಹ ಸ್ಥಾಪನೆ ಮಾಡಿದಾರಂತೆ, ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿರುವಂಥದ್ದಂತೆ. ಅಲ್ಲಿ ವಿಶೇಷತೆ ಏನು ಅಂತಂದ್ರೆ ಬೆಳಬೆಳಿಗ್ಗೆ ತಾಯಿ ಬಾಲಾರೂಪದಲ್ಲಿ ಇರ್ತಾರಂತೆ, ಮಧ್ಯಾಹ್ನ ಒಂದು ಯೌವನ ವ್ಯವಸ್ಥೆಯಲ್ಲಿ ಇರ್ತಾರಂತೆ, ಸಾಯಂಕಾಲ ಆಗ್ತದಂಗೆ ಅವರು ಏನಾಗ್ತಾರಂತೆ ವೃದ್ಧ ಸ್ತ್ರೀ ತರ ಕಾಣಿಸ್ತಾರಂತೆ. ಇವತ್ತಿಗೂ ನಾವು ಇದನ್ನ ಕಾಣ್ಬೋದಾಗುತ್ತೆ. ಹಾಗೂ ಗೌತಮ ಮಹರ್ಷಿಗಳು ಅನೇಕ ಧರ್ಮ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇವರು ರಚನೆ ಮಾಡಿರುವಂತ ನ್ಯಾಯಶಾಸ್ತ್ರವನ್ನೇ ಇವತ್ತು ನಮ್ಮ ಪ್ರಪಂಚದಲ್ಲಿ ಅಮೆರಿಕಾದಿಂದ ಇರ್ಬೋದು, ಏನೋ ಲಂಡನ್ ಅಲ್ಲಿ ಇರ್ಬೋದು, ಭಾರತ ದೇಶದಲ್ಲಿ ಇರ್ಬೋದು, ಇದೇ ಗೌತಮರ ಒಂದು ನ್ಯಾಯಶಾಸ್ತ್ರವನ್ನೇ ಆಧಾರ ಮಾಡಿಟ್ಕೊಂಡು ನ್ಯಾಯಶಾಸ್ತ್ರವನ್ನು ರಚನೆ ಮಾಡ್ತಾರೆ ಅಂತ ನಾನು ಇಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ಗೌತಮ ಮಹರ್ಷಿಗಳು ನನಗೆ ತಿಳಿದಂತ ಅನೇಕ ಏನು ಗೌತಮ ಧರ್ಮ ಸೂಕ್ತಗಳು, ಗೌತಮ ಸೂಕ್ತಗಳು ಬಹಳನೇ ಇದೆ. ಮಹರ್ಷಿಗಳು ಇದು ಮಾಡಿರುವಂಥದ್ದು, ಏನೋ ರಚನೆ ಮಾಡಿರುವಂಥದ್ದು. ಆದ್ರೆ ನನಗೆ ಇವೆರಡು ಮಾತ್ರನೇ ಗೊತ್ತಿದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತಿಳಿದೇ ಇರುವಂಥದ್ದನ್ನ ತಿಳಿದಿಲ್ಲ ಅನ್ನುವಂಥದ್ದು ಹೇಳ್ಬೇಕಾಗುತ್ತಲ್ವಾ. ಎಲ್ಲರಿಗೂ ಎಲ್ಲ ತಿಳಿದಿರೋದಿಲ್ಲ. ಏನು ಇವ್ರು ಹೇಳ್ತಾರಪ್ಪ, ಏನು ಗೌತಮ ಮಹರ್ಷಿಗಳ ಅಮೇರಿಕಾ ಮತ್ತು ಲಂಡನ್ಗೆ ಈ ಗೌತಮ ಸೂತ್ರಗಳು ಗೌತಮ ಮಹರ್ಷಿಗಳು ರಚನೆ ಮಾಡಿರುವಂಥ ನ್ಯಾಯ ಗ್ರಂಥದಿಂದ ತೆಗೆದುಕೊಂಡಿದ್ದಾರೆ. ನಮ್ಮ ಭಾರತ ದೇಶದ ಬಗ್ಗೆ ಏನ್ರೀ ಗೊತ್ತು ನಮಗೆ, ಒಂದು 2-3 ತಲೆಮಾರಿನಿಂದ ನಮ್ಮ ತಂದೆಗಾಗ್ಲಿ, ನಮ್ಮ ತಾತೆಗಾಗ್ಲಿ, ಅವ್ರ ತಂದೆಗಾಗ್ಲಿ ಭಾರತ ದೇಶದ ಇತಿಹಾಸ ಏನು ಗೊತ್ತಿದೆ, ಪುರಾಣಗಳ ಬಗ್ಗೆ ಏನು ಗೊತ್ತಿದೆ? ಬರೀ ಬ್ರಿಟಿಷರು ಅವ್ರು ಮಾಡಿರುವಂಥದ್ದೇ, ಶಂಖದಿಂದ ಬಂದಿರುವಂಥದ್ದೇ ತೀರ್ಥ ಅನ್ನುವಂಥದ್ದು ನಮ್ಮ ಕೈಯಿನಿಂದ ನಮ್ಮ ಕಣ್ಣನ್ನು ನಾವು ಚುಚ್ಕೊಳ್ತಾ ಇರ್ತೀವಿ. ನಮ್ಮ ದೇಶದ ಅಂತಂದ್ರೆ ನಾನು ಇಷ್ಟಕ್ಕೆ ಮುಂಚೆನೇ ಹೇಳಿದೆ, ಕಳೆದ ಸಂಚಿಕೆಯಲ್ಲ ಏನೋ ಸಂಸ್ಕೃತ ಭಾಷೆ ಅನ್ನುವಂಥದ್ದು ನಮಗೆ ನಮ್ಮ ತಾಯಿ ಕರಳುಬಳ್ಳಿ ಇದ್ದಂಗೆ, ಅದನ್ನು ಕತ್ತರಿಸಿರೋದ್ರಿಂದ ನಮ್ಮ ಇದರಲ್ಲಿ ಏನಿದೆ ಅಂತ ನಮ್ಗೆ ತಿಳಿಯುತ್ತಾ ಅಂತಂದ್ರೆ ಎಲ್ಲಾ ನ್ಯಾಯಶಾಸ್ತ್ರಗಳು ಬೇಕಂದ್ರೆ ನೀವೆಲ್ಲಾದ್ರೂ ತಿಳ್ಕೊಬಹುದು. ಈ ವೇದಿಕೆಯಲ್ಲಿ ಕುತ್ಕೊಂಡು ಸುಳ್ಳನ್ನು ಹೇಳಿದ್ರೆ ನನಗೆ ಬರುವಂಥದ್ದು ಏನು ಇಲ್ಲ. ಗೌತಮ ಮಹರ್ಷಿಗಳು ನನ್ಗೇನು ಕೊಡೋದಿಲ್ಲ. ಆದ್ರೆ ನಮ್ಮ ಭಾರತ ದೇಶದ ಒಂದು ಘನಕೀರ್ತಿ, ನಮ್ಮ ಸನಾತನ ಧರ್ಮದ ಒಂದು ಶ್ರೇಷ್ಠತೆಯನ್ನು ತಿಳಿಸ್ಕೊಡ್ಬೇಕು ಅನ್ನೋಂಥ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಗೌತಮರ ಒಂದು ನ್ಯಾಯಶಾಸ್ತ್ರನೇ ಮತ್ತು ನಾರದ ಮಹರ್ಷಿಗಳ ಒಂದು ಶಿಲ್ಪಶಾಸ್ತ್ರ ಮತ್ತು ಪಟ್ಟಣಾಭಿವೃದ್ಧಿ ಶಾಸ್ತ್ರ ಇವನ್ನೆಲ್ಲ ಈಗಿನ ಕಾಲಕ್ಕೂ ರಚನೆ ಮಾಡ್ತಾ ಇದ್ದಾರೆ. ನಮಗೆ ಸಂವಿಧಾನದಲ್ಲಿ ಪುಟದಲ್ಲಿ ರಾಮಾಯಣದ ಒಂದು ಪ್ರಸ್ತಾಪ ಇರುವಂಥದ್ದು, ಸಂವಿಧಾನದ ಮುಖಪುಟದಲ್ಲಿ ಸೀತಾರಾಮ ಲಕ್ಷ್ಮಣರ ಒಂದು ಮುಖಪುಟ ಇರುವಂತ ವಿಷಯ ಎಷ್ಟು ಜನರಿಗೆ ಗೊತ್ತು? ಸತ್ಯಮೇವ ಜಯತೆ ಅನ್ನುವಂಥದ್ದು ಯಾವ ಉಪನಿಷತ್ತಿನಿಂದ ಬಂದಿದೆ ಅಂತಂತ ನಮಗೆ ಗೊತ್ತಾಗುತ್ತೆ ಅಲ್ಲ. ನೋಡ್ರಿ, ನಮ್ಗೆ ಗೊತ್ತಿರುವಂಥದ್ದು ಏನು ಅಂತಂದ್ರೆ ಟೈಮ್ ಪಾಸ್ಗೋಸ್ಕರ ಏನೇನೋ ನೋಡ್ತಾ ಇರ್ತೀವಿ. ನಾವು ಏನ್ ಮಾಡ್ತೀವಿ, ಭಾರತೀಯರನ್ನ ಬಿಟ್ರೆ ನಮ್ಮ ಏನೋ ಆತ್ಮವಿಮರ್ಶನೆ, ನಾವು ವಿಮರ್ಶನೆ ಮಾಡ್ಕೊಳೋದ್ರಲ್ಲಿ ಭಾರತೀಯರಿಗೆ ಒಂದು ಬಹುಮತಿನೇ ಕೊಡಬೇಕು ಅಂತಂದ್ರೆ ನಾವು ಭಾರತೀಯರು ಏನೋ ಆಗದೆ ಇರುವಂಥವ್ರು ಭಾರತೀಯರು, ಮೂರ್ಖರು, ಭಾರತೀಯರು ಒಂದು ಏನೋ ಕ್ಲೆನ್ಸಿನೆಸ್ ಇರೋದಿಲ್ಲ, ಭಾರತೀಯರಿಗೆ ಒಂದು ಸಂಸ್ಕಾರ ಇರೋದಿಲ್ಲ. ಈ ತರ ನಮ್ಮನ್ನು ನಾವು ದೂಷಣೆ ಮಾಡ್ಕೊಳೋದ್ರಲ್ಲೇ, ನಮ್ಮನ್ನು ನಾವು ಬಲಹೀನರಂತ ಅನ್ಕೊಳೋದ್ರಲ್ಲೇ ನಮ್ಗೆ ಬಹಳ ಆನಂದ ಅನ್ಸುತ್ತೆ. ಯಾರಾದ್ರೂ ನಮ್ಮ ದೇಶದ ಬಗ್ಗೆ ಒಳ್ಳೇದನ್ನ ಮಾಡಿದ್ರೆ ಇವನ್ಯಾರಪ್ಪ ತಲೆ ಕೆಟ್ಟವನು ಅಂತಂದು ನಮ್ಮನ್ನೇ ಬಹಳ ಬೈಕೊಂತ ಇರ್ತಾರೆ. ಅಂತಂದ್ರೆ ಗೌತಮ ಮಹರ್ಷಿ, ನಾನು ಇಷ್ಟೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಗೌತಮ ಮಹರ್ಷಿಗಳ ಒಂದು ನ್ಯಾಯಶಾಸ್ತ್ರ ಇವತ್ತಿನ ನ್ಯಾಯಶಾಸ್ತ್ರಕ್ಕೆ ಆಧಾರವಾಗಿದೆ ಅಂತ ನಾನು ತಿಳಿಸ್ಕೊಳ್ಳೋದಕ್ಕೆ, ಇಷ್ಟೆಲ್ಲ ಎಕ್ಸ್ಟ್ರಾ ಮಾತುಗಳನ್ನ ಆಡೋದಕ್ಕೆ
ಏನೋ ಎಕ್ಸ್ಟ್ರಾ ಮಾತುಗಳು ಯಾಕೆ ಆಡಿದೆ ಅಂತಂದರೆ ಈ ವಿವರಣೆ ಕೊಡಬೇಕಾಗುತ್ತಲ್ವ. ನಮ್ಮ ಎಲ್ಲಿ ಲೋಪದೋಷ ಬಂದಿದೆ ಯಾಕೆ ತಿಳ್ಕೊಳೋದಕ್ಕಾಗೋದಿಲ್ಲ ಅಂತಂತ ನಿಜವಾಗ್ಲೂ ಇವತ್ತಿನ ಒಂದು ನ್ಯಾಯಶಾಸ್ತ್ರಕ್ಕೆ ಆಧಾರ ಯಾವುದು ಅಂತಂದ್ರೆ ಗೌತಮ ಮಹರ್ಷಿಗಳ ಒಂದು ರಚನೆನೇ ಆಗಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇವತ್ತಿಗೂ ಲಕ್ಷಾಂತರ ಜನರಿಗೆ ತಲೆಮಾರುಗಳಿಂದ ಯುಗಗಳಿಂದ ಊಟವನ್ನು ಅಂತಂದ್ರೆ ಅನ್ನದಾತೆ ಆಗಿರುವಂತ ಗೋದಾವರಿ ನದಿಯನ್ನು ಭೂಮಿಗೆ ತಂದಿರುವಂತ ಅಂತಂದ್ರೆ ಇದಕ್ಕಿಂತ ಉಪಕಾರ ಮನುಷ್ಯ ಜಾತಿಗೆ ಇನ್ನೇನ್ ಮಾಡ್ಬೇಕಾಗುತ್ತಪ್ಪ ಅಲ್ವಾ. ನೋಡ್ರಿ, ಇದಕ್ಕಿಂತ ಮತ್ತೊಂದು ಉಪಕಾರ ಮತ್ತೊಂದಿಲ್ಲ ಅಂತಂತ ನಾನು ಹೇಳ್ತಾ ಗೌತಮ ಮಹರ್ಷಿಗಳ ಪಾದ ಪದ್ಮಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಮ್ಮ ದಕ್ಷಿಣ ಭಾರತದಲ್ಲಿ ಗಂಗೆಯನ್ನು ತಂದಿದ್ದಾರೆ. ಈ ಗೋದಾವರಿ ನದಿ ನಮ್ಮ ಕರ್ನಾಟಕದ ಕೆಲವಷ್ಟು ಬಾರ್ಡರ್ ಪ್ರದೇಶದಲ್ಲೂ ಹರಿತಾ ಇರ್ತಾಳಕ್ಕೆ ನನಗೆ ಅಷ್ಟೊಂದು ವಿವರಗಳು ಗೊತ್ತಿಲ್ಲ. ದೇವಗಂಗೆಯನ್ನು ಭೂಲೋಕಕ್ಕೆ ತಂದಿರುವಂಥ ಅಪರ ಭಗೀರಥ ಸ್ವರೂಪಿಗಳಾಗಿರುವಂಥ ಗೌತಮ ಮಹರ್ಷಿಗಳ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ವಿಶ್ವಗುರು ಭಾರತಾಂಬೆಗೆ ಜಯವಾಗಲಿ ಅಂತ ಯಾಕೋ ಅನ್ನಬೇಕು ಅಂತ ಅನ್ನಿಸ್ತಾ ಇದೆ ಆಯ್ತಾ. ನಮ್ಮ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.